ಸಾಡೆ ಸಾತ್ ಅನ್ನೋ ವಿಚಾರ ಅದೇನು ವರ್ಡ್ ಏನಿದೆಯಲ್ಲ, ಇದು ಬಂದು ಹಿಂದಿ ವರ್ಡ್ ಆ್ಯಕ್ಚುಲಿ. ಆದರೆ ನಮ್ಮ ಏನು ಜ್ಯೋತಿಷ್ಯದ ಗ್ರಂಥಗಳಿದೆಯೋ ಅದೆಲ್ಲವೂ ಇರೋದು ಸಂಸ್ಕೃತದಲ್ಲಿ. ಸೊ ಸಂಸ್ಕೃತದಲ್ಲಿ ಏನಾದರೂ ಈ ವರ್ಡ್ ಇದ್ದಿದ್ದರೆ ಇದು ಶಾಸ್ತ್ರದಿಂದ ಬಂದಿರೋದು ಅಂತ ನಾವು ತಗೊಳ್ಬೋದಿತ್ತು. ಆದರೆ ಇದು ಬಂದಿರೋದು ಇದು ಹಿಂದಿ ವರ್ಡ್ ಆಗಿರೋದ್ರಿಂದಾಗಿ ಇದು ಶಾಸ್ತ್ರದಲ್ಲಿ ಇಲ್ಲ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ. ಆ್ಯಕ್ಚುಲಿ ಶಾಸ್ತ್ರದಲ್ಲಿ ಈ ಸಾಡೆ ಸಾತ್ ಅನ್ನೋ ವಿಚಾರ, ಈ ಏನು ಟಾಪಿಕ್ ಏನಿದೆಯೋ ಇದರ ಬಗ್ಗೆ ಪ್ರಸ್ತಾಪನೂ ಇಲ್ಲ, ಇದರ ಬಗ್ಗೆ ಯಾವುದೇ ವಿವರಣೆಯೂ ಇಲ್ಲ. ಸಾತ್ ಅಂದರೆ 7, ಸಾಡೆ ಅಂದರೆ ಅರ್ಧ, ಅದರ ಅರ್ಥ 7.5 ಅಂತ. 7.5 ಶನಿ ಅಂತಲೂ ನಾವು ಹೇಳ್ತೀವಿ ಅದನ್ನು. ಅಂದರೆ ಇದು ಸ್ಯಾಟ್ರನ್ನ ಟ್ರಾನ್ಸಿಟ್ ಅಂದರೆ ಗೋಚಾರ ಎಫೆಕ್ಟ್ ಏನಿದೆಯೋ, ಗೋಚಾರ ಸಂಚಾರದ ಏನು ವಿವರಣೆ ಇದೆಯೋ ಅದರಲ್ಲಿ ಬರುತ್ತೆ ಇದು ಆ್ಯಕ್ಚುಲಿ. ಶನಿ ಬಂದು ಸೂರ್ಯನ ಸುತ್ತ ಒಂದು ಸುತ್ತು ಹಾಕಲಿಕ್ಕೆ 30 ವರ್ಷ ತಗೊಳ್ಳುತ್ತೆ. ನಾನು ಸಾಮಾನ್ಯವಾಗಿ ಈ ಥರ ಟ್ರಾನ್ಸಿಟ್ ಆಗಲಿ ಅಥವಾ ಪ್ಲಾನೆಟ್ ಇಂಥ ಕಾಂಬಿನೇಷನ್ ಇದನ್ನೆಲ್ಲ ಹೇಳುವಾಗ ಸೈನ್ಸ್ ಜೊತೆ ಅಥವಾ ಆಸ್ಟ್ರಾನಮಿ ಜೊತೆ ರಿಲೆವೆನ್ಸ್ ಏನು ಅನ್ನೋದನ್ನು ಹೇಳ್ತೀನಿ. ಅದರಲ್ಲಿ ಈ ನೀವು ಸ್ಯಾಟ್ರನ್ನ ತಗೊಂಡ್ರೂ ಕೂಡ ನೀವು ವೈಜ್ಞಾನಿಕವಾಗಿ ಇದನ್ನು ನೀವು ಅಪ್ಲೈ ಮಾಡಿ ನೋಡಿದ್ರೆ, ಆಸ್ಟ್ರಾನಮಿಕಲ್ ವಿಚಾರವನ್ನು ಇಲ್ಲಿ ನೋಡಿದ್ರೆ ಅದರಲ್ಲೂ ನಿಮಗೆ ಶನಿ ಬಂದು 29.4 ವರ್ಷ. ಇದು ನಮ್ಮ ಏನು ಜ್ಯೋತಿಷ್ಯದಲ್ಲೂ ಕೂಡ ಎಕ್ಸಾಕ್ಟ್ 30 ವರ್ಷ ಅಂತ ತಗೊಳ್ಳೋದಿಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಅದೇ ಕ್ಯಾಲ್ಕುಲೇಷನ್, ಅದೇ ಇದನ್ನು ಆಸ್ಟ್ರಾನಮಿನೂ ಕೂಡ ಹೇಳುತ್ತೆ. ಅದು ಅಷ್ಟೇ ಸಮಯ ತಗೊಳ್ಳುತ್ತೆ ಅನ್ನೋದನ್ನು ಆಸ್ಟ್ರಾನಮಿನೂ ಹೇಳುತ್ತೆ. ಅಂದರೆ 30 ವರ್ಷ ಅಂತ ನಾವೊಂದು ಅಂದಾಜು ತಗೊಳ್ಬೋದು. ಈ 30 ವರ್ಷವನ್ನು ಜ್ಯೋತಿಷ್ಯದಲ್ಲಿ ಬಂದು 12 ರಾಶಿಗಳಿದೆ. ಈ 12 ರಾಶಿಗೆ ಡಿವೈಡ್ ಮಾಡಿದ್ರೆ ಒಂದೊಂದು ರಾಶಿಯಲ್ಲಿ ಶನಿ ಬಂದು 2.5 ವರ್ಷ ಅದು ಇರ್ತದೆ. ಆ ನಂತರ ಅದು ಮುಂದಿನ ರಾಶಿಗೆ ಹೋಗೋದು. ಕಂಪ್ಲೀಟು 12 ರಾಶಿಗಳನ್ನು ಸುತ್ತಾಕಲಿಕ್ಕೆ 30 ವರ್ಷ ಬೇಕಾಗುತ್ತೆ ಶನಿಗೆ ಆ್ಯಕ್ಚುಲಿ. ಸೊ ಈ 2.5 ವರ್ಷವನ್ನು 3 ರಾಶಿಗೆ ಇಂಟು ಮಾಡಿದಾಗ ಅದು ಬಂದು ನಿಮಗೆ 2.5 ಹಿಂಗೆ 2.5 ವರ್ಷದ ಏನು ಇದನ್ನು ದಯ್ಯ ಅಂತಲೂ ಹೇಳ್ತಾರೆ. ಇದು ಕೂಡ ಹಿಂದಿ ವರ್ಡೇ. ಇದು ಉತ್ತರ ಭಾರತದಲ್ಲಿ ಬಹಳ ಮುಖ್ಯವಾಗಿ ಇದನ್ನು ಬಳಸ್ತಾರೆ ಆ್ಯಕ್ಚುಲಿ. ಸೊ ಈ 3 ದಯ್ಯಗಳು ಸೇರಿ ಸಾಡೆ ಸಾತ್ ಅನ್ನೋದನ್ನು ಉತ್ತರ ಭಾರತದ ಜ್ಯೋತಿಷಿಗಳು ಇದನ್ನು ಬಳಸಲಿಕ್ಕೆ ಶುರು ಮಾಡಿರೋದು. ಆನಂತರ ಅದು ಇವಾಗ ಆಲ್ ಓವರ್ ಇಂಡಿಯಾ ಎಲ್ಲರೂ ಕೂಡ ಬಳಸ್ತಾರೆ. ಸಾಡೆ ಸಾತ್ ಅನ್ನೋದನ್ನು ಬಹಳ ಮುಖ್ಯ ಶನಿ ಸಂಚಾರದ ಬಹಳ ಮುಖ್ಯ ಘಟ್ಟ ಅಂತಲೂ ತಗೊಳ್ತಾರೆ. ಇದರಲ್ಲಿ ಮುಖ್ಯವಾಗಿ ನಿಮ್ಮ ರಾಶಿಯಿಂದ ಶನಿ 12ನೇ ರಾಶಿಗೆ ಬಂದರೆ ಸಾಡೆ ಸಾತ್ ಆರಂಭ ಅಂತ ಹೇಳ್ತಾರೆ. ನಂತರ ನಿಮ್ಮ ರಾಶಿಗೆ ಬಂದಾಗಲೂ ಕೂಡ ಸಾಡೆ ಸಾತ್ ಇರ್ತದೆ. ನಂತರ ನಿಮ್ಮ ರಾಶಿಯಿಂದ ಮುಂದಿನ ರಾಶಿ ಅಲ್ಲೂ ಕೂಡ ಸಾಡೆ ಸಾತ್. ಹಿಂಗೆ 3 ಘಟ್ಟಗಳಲ್ಲಿ ಇದು ಸಾಡೆ ಸಾತ್ ಅನ್ನೋದು ಪರಿಗಣಿಸೋದು ಆ್ಯಕ್ಚುಲಿ. ಇದು ಗೋಚಾರ ಫಲ ಆ್ಯಕ್ಚುಲಿ, ಶನಿಯ ಗೋಚಾರ ಫಲ. ಈ ಶನಿಯ ಗೋಚಾರ ಫಲವನ್ನು ನೀವು ಮೂಲ ಗ್ರಂಥಗಳಲ್ಲಿ ಎಲ್ಲಿ ಪ್ರಸ್ತಾಪ ಆಗಿದೆ ಅಂದರೆ, ನಾನು ಹಿಂದೇನು ಗುರು ರಾಶಿ ಪ್ರವೇಶ, ಗುರು ಸಂಚಾರದ ವಿಚಾರದಲ್ಲೂ ಇದನ್ನು ಹೇಳಿದ್ದೀನಿ. ಬೃಹತ್ ಸಂಹಿತದಲ್ಲೇ ಇದನ್ನು ಪ್ರಮುಖವಾಗಿ ಪ್ರಸ್ತಾಪ ಮಾಡಿರೋದು. ಆದರೆ ಬೃಹತ್ ಸಂಹಿತದಲ್ಲಿ ಈ ಸಾಡೆ ಸಾತ್ ಅನ್ನೋದನ್ನೇನು ವಿಶೇಷವಾಗಿ ಪ್ರಸ್ತಾಪ ಮಾಡಿಲ್ಲ. ಅದರಲ್ಲಿ ಶನಿಯ ಟ್ರಾನ್ಸಿಟ್ ಎಫೆಕ್ಟನ್ನು ಅದರಲ್ಲೂ ಹೇಳಿದರೆ, ಎಲ್ಲ ಗ್ರಹಗಳದ್ದು ಟ್ರಾನ್ಸಿಟ್ ಎಫೆಕ್ಟನ್ನು ಹೇಳ್ದಂಗೆ ಶನಿಯ ಟ್ರಾನ್ಸಿಟ್ ಎಫೆಕ್ಟನ್ನು ಕೂಡ ಹೇಳಿದ್ದಾರೆ. ಬೃಹತ್ ಸಂಹಿತದಲ್ಲಿ ಮೆನ್ಷನ್ ಮಾಡ್ದಂಗೆ ನಿಮ್ಮ ರಾಶಿಯಿಂದ 3ನೇ ರಾಶಿಗೆ ಶನಿ ಬಂದರೆ ಅದನ್ನು ಶುಭ ಫಲ ಅಂತ ಕೊಡ್ತದೆ ಅಂತ ಹೇಳ್ತಾರೆ. ಹಾಗೇ 6ನೇ ರಾಶಿ ಮತ್ತು 11ನೇ ರಾಶಿ, ಇದು 3 ಕಡೆಯಲ್ಲಿ ಶನಿಯಿಂದ ಶುಭ ಫಲವನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳ್ತಾರೆ. ಉಳಿದ ಏನು 9 ರಾಶಿಗಳಿದೆಯೋ ಎಲ್ಲ ಕಡೆಯೂ ಪ್ರಾಬ್ಲಮೇ ಕೊಡುತ್ತೆ ಅಂತಲೇ ಇರೋದು ಆ್ಯಕ್ಚುಲಿ. ಅದರಲ್ಲಿ 10ನೇ ರಾಶಿಯನ್ನು ಒಂದು ಸ್ವಲ್ಪ ಓಕೆ ಅಂತ ಹೇಳ್ಬೋದು. ಉಳಿದ 8 ರಾಶಿಗಳಲ್ಲಿದ್ದಾಗ ಅದು ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡುತ್ತೆ ಅಂತಲೇ. ಅದರಲ್ಲಿ ಕಂಟಕ ಶನಿ ಅಂತಿದೆ, ಅಷ್ಟಮ ಶನಿ ಅಂತಿದೆ. ಅಷ್ಟಮ ಶನಿ ಅಂದರೆ ಆ್ಯಕ್ಚುಲಿ ಈಗ ನಿಮ್ಮ ರಾಶಿಯಿಂದ 8ನೇ ರಾಶಿಗೆ ಬಂದಾಗ ಅದನ್ನು ಅಷ್ಟಮ ಶನಿ ಅಂತ ಹೇಳ್ತಾರೆ. ಮುಖ್ಯವಾಗಿ ಇಲ್ಲಿ ಶನಿಯ ಟ್ರಾನ್ಸಿಟ್ನಲ್ಲಿ ಸಾಡೆ ಸಾತ್ ಜೊತೆಗೆ ಅಷ್ಟಮ ಶನಿ ಇದನ್ನು ಪ್ರಮುಖವಾಗಿ ಪರಿಗಣಿಸ್ತಾರೆ ಆ್ಯಕ್ಚುಲಿ. ಈಗ ಚಿತ್ರಪಕ್ಷ ಲಹರಿ ಅಯನಾಂಶದ ಪ್ರಕಾರ ಮಾರ್ಚ್ 29, 2025 ಶನಿ ಬಂದು ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಕುಂಭರಾಶಿಯಲ್ಲಿ ಶನಿ ಇರಬೇಕಾದ್ರೆ ಪ್ರಮುಖವಾಗಿ ಮಕರ ರಾಶಿ ಅಂದರೆ ಕುಂಭರಾಶಿಯಿಂದ ಹಿಂದಿನ ರಾಶಿ ಮತ್ತು ಕುಂಭರಾಶಿ ಜೊತೆಗೆ ಮೀನರಾಶಿ, ಈ 3 ರಾಶಿಗಳಿಗೆ ಸಾಡೆ ಸಾತ್ ಇತ್ತು ಅಂತ ಪರಿಗಣಿಸ್ತಾ ಇದ್ದರು. ಇವಾಗ ಮೀನರಾಶಿಗೆ ಬರೋದ್ರಿಂದಾಗಿ ಮಕರ ರಾಶಿಯವರಿಗೆ ಸಾಡೆ ಸಾತ್ ಮುಗ್ದಂಗೆ ಆಗುತ್ತೆ ಅದು. ಆದರೆ ಮೇಷರಾಶಿಯವರಿಗೆ ಹೊಸದಾಗಿ
ಸಾಡೆ 7 ಆರಂಭ ಆಗುತ್ತೆ ಅದು. ಹಾಗೆಯೇ ಸಿಂಹ ರಾಶಿಯವರಿಗೆ ಅಷ್ಟಮ ಶನಿ ಶುರುವಾಗ್ತಾ ಇದೆ. ಸೊ ಇದು ಬಂದು ಅಂದರೆ ಟೋಟಲ್ 4 ರಾಶಿಗಳಾಯಿತು. 4 ರಾಶಿಗಳವರಿಗೆ ಬಹಳ ತೊಂದರೆ ಅಂತೇಳಿ ಜ್ಯೋತಿಷ್ಯದಲ್ಲಿ ಸುಮಾರು ಸಾಕಷ್ಟು ಪಂಡಿತರು ಹೇಳ್ತಾರೆ ಆ್ಯಕ್ಚುಲಿ. ಆದರೆ ನಾವು ಶಾಸ್ತ್ರೀಯವಾಗಿ ಏನು ಮೆನ್ಷನ್ ಆಗಿದೆಯೋ ಮತ್ತು ಆಸ್ಟ್ರಾಲಜಿಯನ್ನು ಪ್ರಾಪರ್ ಮೆಥಡನ್ನು ನಾವು ಅಪ್ಲೈ ಮಾಡಿ ನೋಡುವಾಗ ಈ ಸ್ಯಾಟ್ರನ್ ಟ್ರಾನ್ಸಿಟ್ ಅನ್ನೋದು ಅಥವಾ ಶನಿಯ ಏನು ಸಂಚಾರ ಅನ್ನೋದು ಇದು ಪ್ರಿಡಿಕ್ಷನ್ನ ಒಂದು ಭಾಗ ಅಷ್ಟೇ. ಇದೇ ಪ್ರಿಡಿಕ್ಷನ್ ಏನಲ್ಲ. ಯಾಕೆಂದರೆ ಪ್ರಿಡಿಕ್ಷನ್ ಮಾಡುವಾಗ ಸುಮಾರು ಒಂದು 15ರಿಂದ 20 ವಿಚಾರಗಳನ್ನು ನಾವು ತರ್ತೀವಿ. ಆ್ಯಕ್ಚುಲಿ ಅದರಲ್ಲಿ ಬೇರೆ ಬೇರೆ ವಿಚಾರಗಳನ್ನು, ಅದರಲ್ಲಿ ಮುಖ್ಯವಾಗಿ ಜನ್ಮಕುಂಡಲಿ ಬೇಕೇ ಬೇಕು. ಜನ್ಮಕುಂಡಲಿ ಇಲ್ಲದೆ ಏನೇ ಪ್ರಿಡಿಕ್ಷನ್ ಹೇಳಿದ್ರೂ ಕೂಡ ಅದು ಕರೆಕ್ಟ್ ಆಗಲ್ಲ. ಸೊ ಜನ್ಮಕುಂಡಲಿಯಲ್ಲೇ ನಾವು 10-20 ವಿಚಾರಗಳನ್ನು ಪರಿಗಣಿಸಿ ನಂತರ ಟ್ರಾನ್ಸಿಟನ್ನು ಅದಕ್ಕೆ ಅಪ್ಲೈ ಮಾಡೋದು. ಸಾಮಾನ್ಯವಾಗಿ ಜೀವನದಲ್ಲಿ ಇವೆಂಟ್ಗಳನ್ನು, ನಿಮ್ಮದು ಈ ವರ್ಷ ನೀವು ಏನು ಮನೆ ಕಟ್ಸ್ಬೋದಾ ಅಥವಾ ಮದುವೆ ಆಗ್ಬೋದಾ, ಹಿಂಗೆ ಬೇರೆ ಬೇರೆ ಪ್ರಾಪರ್ಟಿ ತಗೊಳ್ಬೋದಾ, ಹಿಂಗೆ ಬೇರೆ ಬೇರೆ ವಿಚಾರಗಳನ್ನು, ಇವೆಂಟ್ಗಳನ್ನು ನಾವು ನೋಡಲಿಕ್ಕೆ ಗುರು ಮತ್ತು ಶನಿಯ ಟ್ರಾನ್ಸಿಟನ್ನು ನಾವು ಅಪ್ಲೈ ಮಾಡ್ತೀವಿ. ಅದು ಅಪ್ಲೈ ಮಾಡೋದು ಯಾವಾಗ ಅಂತಂದರೆ ದಶೆಯ ಜೊತೆಯಲ್ಲಿ ಅಪ್ಲೈ ಮಾಡೋದು ಅದನ್ನು. ಇದಕ್ಕಿಂತ ಇಂಪಾರ್ಟೆಂಟಾಗಿ ಏನು ರಾಶಿ ಭವಿಷ್ಯ ಅಂತ ಹೇಳ್ತಾರೆ, ಈ ರಾಶಿ ಭವಿಷ್ಯ ಅನ್ನೋ ಕಾನ್ಸೆಪ್ಟೇ ಜ್ಯೋತಿಷ್ಯದಲ್ಲಿ ಇಲ್ಲ. ನೀವು ಆ್ಯಕ್ಚುಲಿ ಇದನ್ನು ಒಂದು ಪೋರ್ಷನ್, ನಾನು ಆಗಲೇ ಹೇಳ್ದಂಗೆ ನೀವು ಏನು ಒಂದು ಹಾರೋಸ್ಕೋಪನ್ನು ಎನಲೈಸ್ ಮಾಡಬೇಕಾದ್ರೆ ದಶೆ ಏನು ನಡೀತಾ ಇದೆ, ಪ್ಲಾನೆಟ್ ಪೊಸಿಷನ್ಗಳು ಏನು, ಜೊತೆಗೆ ಬೇರೆ ಬೇರೆ ಅದರದ್ದು ಮೆಥಡ್ಗಳಿದೆ, ನಕ್ಷತ್ರ, ಅಷ್ಟಕವರ್ಗ, ಹೀಗೆ ಬೇರೆ ಬೇರೆ ವಿಚಾರಗಳಿದೆ, ಆಸ್ಪೆಕ್ಟು ಮತ್ತು ಆಧಿಪತ್ಯ, ಹೀಗೆ ಎಲ್ಲವನ್ನು ನೋಡಿ ಅದರ ಜೊತೆಯಲ್ಲಿ ಲೈಫ್ನಲ್ಲಿ ಈ ವರ್ಷ ನಿಮ್ಮದು ಏನು ಒಳ್ಳೆ ಘಟನೆಗಳೇನಾದರೂ ನಡೆಯುವಂಥದ್ದು ಇದೆಯಾ ಅಥವಾ ನಿಮಗೆ ಮದುವೆ ಆಗುತ್ತಾ, ಹಿಂಗೆ ಯಾರಾದರೂ ಕ್ವಶನ್ಗಳನ್ನು ಕೇಳಿದಾಗ ಟ್ರಾನ್ಸಿಟ್ ಅಪ್ಲೈ ಮಾಡಿ ನೋಡಿ. ಇದೆಲ್ಲ ತುಂಬ ಆ್ಯಕ್ಯುರೇಟಾಗಿ ಪ್ರಿಡಿಕ್ಷನ್ ಮಾಡಲಿಕ್ಕೆ ಬಳಸ್ಬೋದಾದಂಥ ಒಂದು ಶಾಸ್ತ್ರ ಇದು. ಏನು ಜ್ಯೋತಿಷ್ಯ ಅನ್ನೋದೇನಿದೆಯಲ್ಲ, ಇದು ಪ್ರಾಚೀನ ಗ್ರಂಥಗಳನ್ನು ಆಧರಿಸಿರುವಂಥ ವಿದ್ಯೆ. ಏನು ನನಗೆ ತೋಚಿದಂಗೆ ನಾನು ಜ್ಯೋತಿಷ್ಯ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾನು ಆ್ಯಕ್ಚುಲಿ ಒಂದು ಬುಕ್, ಅದಕ್ಕೆ ಸಂಬಂಧಪಟ್ಟಂಥ ಗ್ರಂಥ, ಅದಕ್ಕೆ ಸಂಬಂಧಪಟ್ಟಂಥ ಶ್ಲೋಕಗಳು, ಅದನ್ನು ನಾವು ಓದಿ ಕಲಿತು ಅದನ್ನು ಗುರುಗಳಿಂದ ಹೇಳಿಸ್ಕೊಂಡು ಅದನ್ನು ಅಪ್ಲೈ ಮಾಡೋದಂಗೆ ಅಂತ ತಿಳ್ಕೊಂಡು ಆಮೇಲೆ ಜ್ಯೋತಿಷ್ಯ ಹೇಳೋದು. ನಾನು ಅಂತಲೇ ಅಲ್ಲ, ಎಲ್ಲ ಜ್ಯೋತಿಷಿಗಳು ಹಾಗೆ ಜ್ಯೋತಿಷ್ಯ ಹೇಳಲಿಕ್ಕೆ ಸಾಧ್ಯ. ಸೊ ನೀವು ಜ್ಯೋತಿಷ್ಯದಲ್ಲಿ ಏನಾದರೂ ಹೇಳಬೇಕು ಅಂದರೆ ನಿಮಗೆ ಅದಕ್ಕೆ ಸಂಬಂಧಪಟ್ಟಂತೆ ಗ್ರಂಥಗಳಲ್ಲಿ ಏನಾದರೂ ಪ್ರಮಾಣ ಇರಲೇಬೇಕು. ಗ್ರಂಥಗಳಲ್ಲಿ ಇಲ್ಲದ ಪ್ರಮಾಣವನ್ನು ಯಾರೇ ಹೇಳಿದ್ರೂ ಕೂಡ ಅದು ಸತ್ಯ ಅಲ್ಲ. ಅದು ಸುಮ್ಮನೆ ಈ ಥರ ವೇಗ್ ಭವಿಷ್ಯ ಆಗುತ್ತೆ ಅಷ್ಟು. ಮುಖ್ಯವಾಗಿ ಈ ವೇದಿಕ್ ಆಸ್ಟ್ರಾಲಜಿ ಅನ್ನೋದು ಇದು ನಿಮ್ಮ ಕುಂಡಲಿ ಬೇಸ್ಡ್ ಆಸ್ಟ್ರಾಲಜಿ. ಇದು ನಿಮ್ಮ ರಾಶಿ ಬೇಸ್ಡ್ ಆಸ್ಟ್ರಾಲಜಿ ಅಂತಲ್ಲ. ರಾಶಿಯನ್ನು ಕುಂಡಲಿ ನೋಡಿದ ಮೇಲೆ ರಾಶಿಯನ್ನು ತಗೊಳ್ತಾರೆ. ಯಾಕೆಂದರೆ ಚಂದ್ರನಿಂದನೂ ನೋಡಬೇಕು, ಸೂರ್ಯನಿಂದನೂ ನೋಡಬೇಕು, ಜೊತೆಗೆ ಲಗ್ನದಿಂದನೂ ನೋಡಬೇಕು ಅನ್ನೋದು ಜ್ಯೋತಿಷ್ಯದಲ್ಲಿ ಪರಾಶರ ಮೆಥಡ್ನಲ್ಲಿ ಹೇಳಿರುವಂಥ ರೂಲ್ ಇದು. ನೀವು ಒಂದು ವೇಳೆ ಈಗ ಲಗ್ನವನ್ನೇ ಕನ್ಸಿಡರ್ ಮಾಡದೆ ಏನೇ ಹೇಳಿದ್ರೂ ಕೂಡ ನಿಮಗೆ ಅದರಲ್ಲಿ ಆ್ಯಕ್ಯುರಸಿ ತರಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ರ್ಯಾಂಡಮ್ ಆಗಿ ರಾಶಿ ಭವಿಷ್ಯ ಹೇಳೋದಂತೂ ಖಂಡಿತವಾಗಿಯೂ ಅದು ನಡಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಈಗ ಪರಾಶರ ಮೆಥಡ್ನಲ್ಲಿ ಅಷ್ಟಕವರ್ಗ ಮೆಥಡ್ ಆಫ್ ಪ್ರಿಡಿಕ್ಷನ್ ಅಂತ ಇದೆ. ಅದರಲ್ಲಿ ನಾವೀಗ ಆ್ಯಕ್ಚುಲಿ ನೀವು ರಾಶಿಯಿಂದ ಫಾರ್ ಎಕ್ಸಾಂಪಲ್ 7.5 ಅಂತಲೇ ತಿಳ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ಮೀನ ರಾಶಿಯವರಿಗೆ 7.5 ಇದೆ ಅಂತಲೇ ತಗೊಂಡ್ರೂ ಕೂಡ ಮೀನರಾಶಿಯಲ್ಲಿ ನಿಮ್ಮ ಜನ್ಮಕುಂಡಲಿಯಲ್ಲಿ ಮೀನರಾಶಿಯಲ್ಲಿ ಸ್ಯಾಟ್ರನ್ ಏನಾದರೂ ಅಷ್ಟಕವರ್ಗ ಬಿಂದುಗಳನ್ನು, ಶನಿಯ ಭಿನ್ನಾಷ್ಟಕವರ್ಗ ಬಿಂದುಗಳನ್ನು ಪರಿಗಣಿಸಿ ನೋಡುವಾಗ ಅದೇನಾದರೂ 6, 7 ಅಥವಾ 8 ಬಿಂದುಗಳನ್ನು ಹೊಂದಿದ್ರೆ ನಿಮಗೆ 7.5ನ ಯಾವ ಎಫೆಕ್ಟ್ ಕೂಡ ಆಗಲ್ಲ. ಅದಕ್ಕಿಂತಲೂ ಇಂಪಾರ್ಟೆಂಟ್ ಏನು ಅಂದರೆ ನಿಮಗೆ ಗುರುವೂ ಕೂಡ ಒಳ್ಳೆ ಪೊಸಿಷನ್ನಲ್ಲಿದ್ದು ನಿಮಗೆ ಜೊತೆಗೆ ಬೇರೆ ಕೆಲವೊಂದು ಗ್ರಹಗಳು ಕೂಡ ಇದರಲ್ಲಿ ಟ್ರಾನ್ಸಿಟ್ನಲ್ಲಿ ತಗೊಳ್ಬೇಕಾಗತ್ತೆ. ಅಂದರೆ ಅವೆಲ್ಲವೂ ಪ್ರತಿ ತಿಂಗಳು ಚೇಂಜ್ ಆಗಿಬಿಡ್ತವೆ. ಹಂಗಾಗಿ ಅದನ್ನು ಅಷ್ಟು ಈ ಮಹತ್ವ ಕೊಡೋದಿಲ್ಲ. ಇವನು ರಾಹು ಕೇತು ಟ್ರಾನ್ಸಿಟನ್ನು ಕೂಡ ಪರಿಗಣಿಸಬೇಕಾಗುತ್ತೆ. ನಿಮಗೆ ಓವರಾಲ್ ಎಲ್ಲ ಟ್ರಾನ್ಸಿಟನ್ನು ತಗೊಂಡು ಅದನ್ನು ಅಪ್ಲೈ ಮಾಡಿ ನೋಡುವಾಗ ನಿಮಗೆ ಪಾಸಿಟಿವ್ ಜಾಸ್ತಿ ಕಾಣಿಸ್ತಾ ಇದೆ ಅಂದಾಗ ಅದರ ಜೊತೆಗೆ ಬಹಳ ಮುಖ್ಯವಾಗಿ ದಶೆ. ಯಾಕೆಂದರೆ ನಾನು ಹಿಂದೇನೂ ಇದನ್ನು ಹೇಳಿದ್ದೀನಿ. ಇದನ್ನು ದಶೆಯನ್ನು ಪರಿಗಣಿಸದೆ ಯಾವುದೇ ಗೋಚರ ಫಲವನ್ನು ಕೂಡ ನಾವು ಹೇಳೋ ಹಾಗಿಲ್ಲ. ಹೇಳಿದ್ರೂ ಕೂಡ ಅದು ಅಪ್ಲೈ ಆಗಲ್ಲ. ಏನು ನಾನು ಬೃಹತ್ ಸಂಹಿತದಲ್ಲಿ ಮೆನ್ಷನ್ ಆಗಿರುವಂಥ ಬೇಸಿಗೆಯಲ್ಲಿ ಮಳೆ ಬಂದಂಗೆ ಇದು ಈ ಟ್ರಾನ್ಸಿಟ್ ಎಫೆಕ್ಟನ್ನು ನೀವು ದಶೆಯನ್ನು ಪರಿಗಣಿಸದೆ ನೀವು ಸೀದಾ ಹೇಳೋದು ಬೇಸಿಗೆಯಲ್ಲಿ ಮಳೆ ಬಂದಂಗೆ ಅಂತ ವರಹ ಮಿಹಿರ ಅವರೇ ಅವರ ಗ್ರಂಥದಲ್ಲಿ ಬರ್ತಿದ್ದಾರೆ ಅನ್ನೋದನ್ನು ನಾನು ಹಿಂದೆನೂ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಹಾಗೆ ದಶೆಯನ್ನು ಕೂಡ ಇಲ್ಲಿ ನಾವು ತಗೊಳ್ಳೇಬೇಕು. ದಶೆಯೂ ಚೆನ್ನಾಗಿತ್ತು ಅಂದಾಗ ನಿಮಗೆ ಆ್ಯಕ್ಚುಲಿ ಒಳ್ಳೆ ರಿಸಲ್ಟೇ ಸಿಗ್ತದೆ. 7.5ನಲ್ಲಿ ಎಲ್ಲ ಹಾಳಾಗ್ಬಿಡ್ತದೆ ಅಂತ ಯಾರೇ ಏನೇ ಹೇಳ್ತಾ ಇದ್ರು ನೀವು ಭಾಳ ಚೆನ್ನಾಗಿ ಆಗ್ತಾ ಇರ್ತೀರ ಲೈಫ್ನಲ್ಲಿ. ಹಾಗಾದರೆ 7.5ನಿಂದ ಏನೂ ಆಗಲ್ವಾ ಅಂತ, ಇದು ಕೂಡ
ನಿಮ್ಮ ಜನ್ಮಕುಂಡಲಿಯನ್ನೇ ಆಧರಿಸಿರುತ್ತೆ. ಸಾಮಾನ್ಯವಾಗಿ ಈಗ 7.5 ನೋಡೋದು ಚಂದ್ರನ ರಾಶಿಯಿಂದ ನೋಡುವಾಗ ಚಂದ್ರನ ಸ್ಟ್ರೆಂತ್ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಚಂದ್ರನ ಪೊಸಿಷನ್ನು, ಚಂದ್ರನ ಸ್ಟ್ರೆಂತ್, ಜನ್ಮಕುಂಡಲಿಯಲ್ಲಿ ಚಂದ್ರ ಎಲ್ಲಿದೆ, ಏನಾದ್ರು ಚಂದ್ರ ವೀಕ್ ಇದೆಯಾ, ಹಿಂಗೆಲ್ಲ ಇದ್ದಾಗ ಈ ಟ್ರಾನ್ಸಿಟ್ ಏನು ಶನಿಯ ಗೋಚಾರ ಫಲದಿಂದ ಒಂದು ಲೆವೆಲ್ಗೆ ಎಫೆಕ್ಟ್ ಆಗೋ ಸಾಧ್ಯತೆ ಇದೆ. ಯಾಕೆ ಅಂದರೆ ಶನಿ ಬಂದು ಸ್ಲೋ ಮೂವಿಂಗ್ ಪ್ಲ್ಯಾನೆಟು. 2.5 ವರ್ಷ ಒಂದೇ ರಾಶಿಯಲ್ಲಿ ಅದು ನಿಂತಿದ್ದಾಗ ಅದರ ನಡುವೆ ನಿಮಗೇನಾದರೂ ದಶೆನೂ ಚೆನ್ನಾಗಿಲ್ಲ ಅಂದಾಗ ಇಲ್ಲಿ ಇನ್ನೊಂದೇನಾಗುತ್ತೆ, ದಶೆಯಲ್ಲೂ ಹಂತಗಳಿದೆ. ಒಂದು ಮಹಾದಶೆ, ಅದರ ಜೊತೆಗೆ ಅಂತರದಶೆ, ಜೊತೆಗೆ ಪ್ರತ್ಯಂತರ ದಶೆ, ಅದಲ್ಲದೆಯೂ ಸೂಕ್ಷ್ಮ ದಶೆ, ಪ್ರಾಣದಶೆನೂ ಇದೆ. ಬಟ್ ಸ್ಟಿಲ್ ಪ್ರತ್ಯಂತರ ದಶೆವರೆಗೂ ನಾವು ಇಂಪಾರ್ಟೆಂಟಾಗಿ ತಗೊಳ್ತೀವಿ. ಇದರ ನಡುವೆ ಎಲ್ಲಾದರೂ ಒಂದು ಕಡೆಗೆ ನೀವು 2.5 ವರ್ಷದಲ್ಲಿ ಒಂದು ಅಂತರದಶೆ ಅಥವಾ ಪ್ರತ್ಯಂತರ ದಶೆ ಯಾವುದಾದ್ರೂ ಒಂದು ದಶೆ ನಿಮಗೆ ಒಂದು ನೆಗೆಟಿವ್ ಪೊಸಿಷನ್ ಬರೋ ಸಾಧ್ಯತೆ ಇರ್ತದೆ. ಸೊ ಹಂಗಾಗಿ ಶನಿಯ ಟ್ರಾನ್ಸಿಟ್ ಕೂಡ ಇಲ್ಲಿ ಏನಾದರೂ ನೆಗೆಟಿವ್ ಇತ್ತು, ಚಂದ್ರನೂ ವೀಕ್ ಇತ್ತು, ಜೊತೆಗೆ ಲಗ್ನ ಏನಿದೆಯೋ ಅಲ್ಲೂ ಕೂಡ ಏನಾದರೂ ವೀಕ್ನೆಸ್ ಕಾಣಿಸ್ತಾ ಇದೆ ಅಂದಾಗ ನಿಮಗೆ ಸ್ವಲ್ಪ ಎಫೆಕ್ಟ್ ಆಗೋ ಸಾಧ್ಯತೆ ಇರ್ತದೆ. ಮುಖ್ಯವಾಗಿ ಚಿಂತೆಗಳು ಕಾಡ್ಬೋದು, ಮಾನಸಿಕ ಯಾತನೆಗಳಾಗ್ಬೋದು, ನೋವು, ಅವಮಾನಗಳಾಗ್ಬೋದು, ದುಃಖವನ್ನು ಅನುಭವಿಸುವಂಥ ಪರಿಸ್ಥಿತಿ ಬರ್ಬೋದು, ಮಾನಸಿಕ ಚಿಂತೆಗಳು ಕಾಡ್ಬೋದು, ವರೀಸ್, ಮಿಸರೀಸ್, ಇದೆಲ್ಲ ಶನಿಯ ಕಾರಕತ್ವಗಳು. ಸೊ ಶನಿಯ ಕಾರಕತ್ವಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಎಫೆಕ್ಟ್ಗಳು ಆಗುವಂಥ ಸಾಧ್ಯತೆ ಇರ್ತದೆ. ಅದು ಯಾವಾಗ ಅಂದರೆ ರಾಶಿನೂ ವೀಕ್ ಇದ್ದಾಗ, ರಾಶಿ ಇನ್ ದ ಸೆನ್ಸ್ ಚಂದ್ರ ವೀಕ್ ಇದ್ದಾಗ, ಅದರ ಜೊತೆಯಲ್ಲಿ ದಶೆನೂ ಚೆನ್ನಾಗಿಲ್ಲ ಅಂದಾಗ, ಮುಖ್ಯವಾಗಿ ಕೆಲಸ ಕಾರ್ಯಗಳು ಕೈ ಕೊಡೋದು, ವಿಳಂಬ ಆಗೋದು, ಅಂದುಕೊಂಡ ರೀತಿಯಲ್ಲಿ ನಡೆಯದೇ ಇರುವಂಥದ್ದು, ಮತ್ತು ಸೋಮಾರಿತನ, ಆಲಸ್ಯ ಕಾಡೋದು, ಜೊತೆಗೆ ಆರೋಗ್ಯ ಹದಗೆಡೋದು, ಮತ್ತು ಕಾನ್ಸಂಟ್ರೇಷನ್ ಹಾಳಾಗೋಂಥದ್ದು, ಅಂದರೆ ನಿಮಗೆ ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಸಾಧ್ಯ ಆಗದೇ ಇರುವಂಥದ್ದು, ಒಂದು ಸ್ವಲ್ಪ ಮೆಮೊರಿ ಸಮಸ್ಯೆ ಆಗುವಂಥದ್ದು. ಸೊ ಇಂಥ ಸಮಸ್ಯೆಗಳು ಆಗುವಂಥ ಸಾಧ್ಯತೆ ಇರ್ತದೆ. ಅದು ಯಾವಾಗಂದರೆ ದಶೆನೂ ಚೆನ್ನಾಗಿಲ್ಲದಿದ್ದಾಗ. ಸೊ ಇದೆಲ್ಲವನ್ನು ನೋಡಿ ಹೇಳಬೇಕು ಅಂದರೆ ಜನ್ಮಕುಂಡಲಿಯನ್ನೇ ನೋಡಿ ಹೇಳಲಿಕ್ಕೆ ಸಾಧ್ಯ. ರಾಶಿಯಿಂದಷ್ಟೇ ನಿಮಗೆ ಇಂಥ ರಾಶಿಗೆ 7.5 ಬಂತು ಅಂತೇಳಿ ಈಗ ಸದ್ಯಕ್ಕೆ ನಾವೀಗ ನೋಡಿಕೊಂಡ್ರೆ ಈಗ 3 ರಾಶಿಯವರಿಗೆ 7.5 ಆರಂಭ ಆಗಿದೆ ಅಂದ್ರೂ ಕೂಡ ಹೆಚ್ಚು ಕಡಿಮೆ ನಮ್ಮ ಕರ್ನಾಟಕದಲ್ಲೇ 1 ಕೋಟಿಗೂ ಹೆಚ್ಚು ಜನರಿಗೆ 7.5 ಶುರುವಾಗಿದೆ ಅಂತ ಇರುತ್ತೆ. 1 ಕೋಟಿಗೂ ಹೆಚ್ಚು ಜನ ಸಫರ್ ಆಗ್ಲಿಕ್ಕೆ ಸಾಧ್ಯನಾ? ಹಂಗಾಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು ರ್ಯಾಂಡಮ್ ಪ್ರಿಡಿಕ್ಷನ್ ಅದು. ಸೊ ಹಂಗಾಗಿ ಅದ್ರ ಬಗ್ಗೆ ಏನು ತುಂಬ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಹಂಗೇನೆ 7.5 ಇಷ್ಟೆಲ್ಲ ಎಲ್ಲ ಸಾಕಷ್ಟು ಜನ ಇದನ್ನು ನೆಗೆಟಿವ್ ರಿಸಲ್ಟನ್ನು ಅಥವಾ ನೆಗೆಟಿವ್ ಎಫೆಕ್ಟನ್ನು ಹೇಳ್ತಾ ಇದ್ರೂ ಕೂಡ 7.5ನಲ್ಲಿ ಬಹಳ ಒಳ್ಳೆಯದಾದಂಥ ಉದಾಹರಣೆಗಳು ತುಂಬ ಇದ್ದಾವೆ. ಅದ್ರ ಬಗ್ಗೆನೂ ನಿಮಗೆ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ವಿಡಿಯೋ ಉದ್ದ ಆಗುತ್ತೆ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.